ಸರ್, ಪಾಕಿಸ್ತಾನದವ್ರಿಗೆ ನಿಜವಾಗ್ಲೂ ದಡ್ರು, ಬುದ್ಧಿ ಇಲ್ಲ ಅವಕ್ಕೆ. ನಮ್ಮ ಜೊತೆಯಲ್ಲೇ ಅವ್ರಿಗೆ ಸ್ವತಂತ್ರ ಬಂದಿದ್ದು. ಅವರು ನಮ್ಮನ್ನು ಪ್ರೀತಿಯಿಂದ ಪ್ರೀತಿಸ್ಕೊಂಡು ಹೋದರೆ ಇಡೀ ಜಗತ್ತನ್ನೇ ಪ್ರೀತಿಯಿಂದ ಗೆಲ್ಲಬೋದಾಗಿತ್ತು. ಅವ್ರು ಯಾವಾಗಲೂ ಮೊದಲಿಂದ ನಮ್ಮನ್ನು ದ್ವೇಷ ಮಾಡಿಕೊಂಡು ಅವರೇ ಸರ್ವನಾಶ ಆಗಿಬಿಟ್ಟಿದ್ದಾರೆ. ಪ್ರೀತಿಯಿಂದ ನಮ್ಮ ಜೊತೆ ವ್ಯಾಪಾರ ವಿನಿಮಯ ಸಂಪರ್ಕ ಮಾಡ್ಕೊಂಡಿದ್ರೆ ಭಾರತ ಮುಂದುವರೆದಾಗೆ ನಮ್ಮ ಜೊತೆಲೇ ಮುಂದುವರಬೇಕಾಗಿತ್ತು. ಅವರು ದಡ್ರು, ಬುದ್ಧಿ ಇಲ್ಲದೆ ಯಾವಾಗಲೂ ದ್ವೇಷ ಮಾಡಿಕೊಂಡು ಅವರೇ ಸರ್ವನಾಶ ಆಗಲಿಕ್ಕೆ ಈ ದ್ವೇಷನೇ ಕಾರಣ. ಅದಕ್ಕೆ ಹೇಳೋದು, ಪ್ರೀತಿ ಇದ್ದರೆ ಜಗತ್ತನ್ನೇ ಗೆಲ್ಬೋದು, ದ್ವೇಷದಿಂದ ಯಾರನ್ನೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ದ್ವೇಷ ನಮ್ಮನ್ನೇ ಸರ್ವನಾಶ ಮಾಡುತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳೋದು ಕರೆಕ್ಟಾಗಿ ಆಗಿದೆ. ಅವ್ರು ಸರ್ವನಾಶ ಆಗ್ತಿದೆ. ಅವ್ರು ಇನ್ನೂ ಬುದ್ಧಿ ಕಲಿಯಿಲ್ಲ ಅಂದರೆ ದಂಡಂ ದಶಗುಣಂ ಅಂತ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೋದೋ ಆ ರೀತಿಯಲ್ಲೇ ಬುದ್ಧಿ ಕಲಿಸ್ಬೇಕಾಗುತ್ತೆ. ಅವ್ರ ಭಾಷೆನಲ್ಲೇ ಅವ್ರಿಗೆ ಬಿಗ್ ಬಡಿಬೇಕಾಗುತ್ತೆ. ಹಂಗಾಗಿ ಕಲ್ತ್ಕೊಂಡ್ರೆ ಬದುಕೊಂಡ್ರು, ಇಲ್ಲ ಅಂದರೆ ಸರ್ವನಾಶ ಕಟ್ಟಿಟ್ಟ ಬುದ್ಧಿ. ಮುಳ್ಳಿಂದ ಮುಳ್ಳೆ ತೆಗಿಬೇಕು ಅನ್ನೋ ಒಂದು ನಾಳು ನುಡಿ ಇದೆ. ಅವ್ರು ಯಾವಾಗ ನಮ್ಮ ಒಳ್ಳೆ ಮಾತಿಗೆ, ಒಳ್ಳೆ ನ್ಯಾಯ ನೀತಿಗೆ ಬಗ್ಲಿಲ್ಲ, ಫಾರಿನರ್ ಹೇಳ್ತಕ್ಕಂಥ ಇದಕ್ಕೂ ಬಗ್ಲಿಲ್ಲ ಅಂದರೆ ಅವ್ರನ್ನ ನಮ್ಮ ಫಾರಿನವರೆಲ್ಲ ನಮ್ಮ ಮುಖಾಂತರನೇ ಅವ್ರಿಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ನಮ್ಗೆ ಸಪೋರ್ಟ್ ಕೊಟ್ಟಿರೋದು ಅವ್ರಿರ್ತಕ್ಕಂಥ ಟೆರರಿಸಮು, ಅಹಂಕಾರ, ಗರ್ವವನ್ನು ಮುರಿಲಿಕ್ಕೋಸ್ಕರ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರ ಸಪೋರ್ಟ್ ತಗೊಂಡು ನಾವು ಅವ್ರ ಗರ್ವ ಭಂಗ ಮಾಡೇ ಮಾಡ್ತೀವಿ. ಟೆರರಿಸಮ್ ನಿಂತೇ ಹೋಗುತ್ತೆ. ಇಡೀ ವಿಶ್ವಕ್ಕೆ ಶಾಂತಿ ಭಾರತ ಕೊಡುತ್ತೆ ಅಂತ ನಾನೊಬ್ಬ ಸೈನಿಕ ಆಗಿ ಹೇಳ್ತಾ ಇದ್ದೀನಿ.